MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಜೆಪಿಯಲ್ಲಿ ಬೇಗುದಿ ಹೆಚ್ಚಾಗ್ತಾ ಇದೆ. ದಾವಣಗೆರೆಯಲ್ಲಿ ಬಿಜೆಪಿಯ ಬಂಡಾಯ ನಾಯಕರು ಸಭೆ ನಡೆದಿದ್ದಾರೆ. ಮಾಜಿ ಸಂಸದ ಸಿದ್ದೇಶ್ವರ್ ಅವರ 74ನೇ ಹುಟ್ಟುಹಬ್ಬ ಇವತ್ತು. ದಾವಣಗೆರೆಯ ಜಿಎಂಐಟಿ ಅತಿಥಿ ಗೃಹದಲ್ಲಿ ರೆಬೆಲ್ ಟೀಮ್ನಿಂದ ಸಭೆ. ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿ. ಸಿದ್ದೇಶ್ವರ್ ಅವರನ್ನ ಭೇಟಿಯಾಗಿ ಆಶೀರ್ವದಿಸಿದ್ರು ಮಾದಾರ ಚೆನ್ನಯ್ಯ ಶ್ರೀಗಳು. ಜೊತೆಗೆ ಈ ಹುಟ್ಟುಹಬ್ಬದ ಪ್ರಯುಕ್ತ ನಡೆತಾ ಇರುವಂತಹ ಸಭೆಯಲ್ಲಿ ಬಂಡಾಯ ನಾಯಕರುಗಳು ನೆರೆದಿರುವಂಥದ್ದು, ಸಭೆ ಮಾಡಿರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಜನ್ಮದಿನ ಇವತ್ತು, 74ನೇ ಹುಟ್ಟುಹಬ್ಬ. ಹೀಗಾಗಿ ದಾವಣಗೆರೆಯ ಜಿಎಂಐಟಿ ಅತಿಥಿ ಗೃಹದಲ್ಲಿ ಈ ಟೀಮ್ ನೆರೆದಿದೆ. ನೋಡ್ತಾ ಇದ್ದೀವಿ, ಕುಮಾರ್ ಬಂಗಾರಪ್ಪ ಇದ್ದಾರೆ. ಜೊತೆಗೆ ಈ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ ಮತ್ತು ಬಿಪಿ ಹರೀಶ್ ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ಸಿದ್ದೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಮೀಟಿಂಗ್ ಏನು ಸೂಚಿಸ್ತಾ ಇದೆ? ಪ್ರತಾಪ್ ಸಿಂಹ ಅವರು ಕೂಡ ಬಂದಿದ್ದಾರೆ, ಕುಮಾರ್ ಬಂಗಾರಪ್ಪ ಬಂದಿದ್ದಾರೆ. ಈ ರೀತಿ ಬಂಡಾಯ ನಾಯಕರುಗಳು ಸಭೆಯನ್ನ ಸೇರಿರುವಂಥದ್ದು, ಮೀಟಿಂಗ್ ಮಾಡ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಹಲವು ಪ್ರಶ್ನೆಗಳು ಗೆದ್ದಿದ್ವು. ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಂತೆ ಕೂಡ ಹಲವು ಪ್ರಶ್ನೆಗಳು ಗೆದ್ದಿದ್ವು. ಎಲ್ಲವೂ ಸರಿದೆ ಎನ್ನುವಂತಹ ಹೇಳಿಕೆಗಳು ಬಹಿರಂಗವಾಗಿ ಬರ್ತಾ ಇದ್ರು ಕೂಡ ಒಳಗೊಳಗೆ ಬೇಗುದಿ ಹಾಗೆ ಇದೆ. ಅದಕ್ಕೆ ಸಾಕ್ಷಿಯಾಗಿ ಬೆಳವಣಿಗೆನ ಕುತೂಹಲ ಮೂಡಿಸ್ತಾ ಇದೆ ಈ ಬರ್ತ್ಡೇ ಮೀಟಿಂಗ್. ದಾವಣಗೆರೆಯಲ್ಲಿ ಈ ನಾಯಕರುಗಳು ಸೇರಿದ್ದಾರೆ. ಜನ್ಮದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಹಲವು ನಾಯಕರು ಈ ಸಭೆಯಲ್ಲಿ ಭೇಟಿಯಾಗಿ ಮೀಟಿಂಗ್ ನಡೆಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಬಾರಿ ಈ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ನಾಯಕರುಗಳು ಬಂದು ಸೇರಿರೋದು, ಮೀಟಿಂಗ್ ಮಾಡ್ತಾ ಇರೋದು ಏನ್ ಸೂಚಿಸ್ತಾ ಇದೆ? ಏನ್ ಮೀಟಿಂಗ್ ಇದು? ನಿಜಕ್ಕೂ ಬರ್ಡೇ ಪಾರ್ಟಿ ಅಷ್ಟೇನಾ, ಹೇಗೆ ಅಂತ? ಇದು ನಿಜಕ್ಕೂ ಇದು ಒಂದು ರೀತಿ ಬರ್ತ್ಡೇ ಅಂದ್ರೆ ಒಂದು ನೆಪ ಮಾತ್ರಕ್ಕೆ ಇದು ನಿರಂತರವಾಗಿ ಏನು ಅದು ರೆಬಲ್ ಟೀಮ್ ಇದೆ, ಅದು ನಿರಂತರವಾಗಿ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು, ಪಕ್ಷದ ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ಲಿಕ್ಕೆ ಏನು ಮೊದಲಿಂದ ಅವ್ರದ್ದೇನು ಒಂದು ಒತ್ತಾಯವನ್ನ ಮತ್ತೆ ಮತ್ತೆ ಪುನಃ ಹೈಕಮಾಂಡ್ಗೆ ಒಂದು ರುಜುವಾತು ಪಡಿಸುವ ರೀತಿಯಲ್ಲಿ ಈ ರೀತಿ ಅದು ಸೇರ್ತಾ ಇರ್ತಕ್ಕಂಥದ್ದು. ಇವಾಗ ಬಹುತೇಕವಾಗಿ ಗೋಕಾಕ್ ಇರ್ಬೋದು, ಬೆಳಗಾವಿ, ಅದಾದ ನಂತರ ಸಭೆ ನಂತರ ಈಗ ದಾವಣಗೆರೆಯಲ್ಲೂ ಕೂಡ ಸಭೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರೇ ಸಿದ್ದೇಶ್ವರ 2-3 ಸಲ ಹೇಳಿದ್ದು, ನನ್ನ ಒಂದು ಜನ್ಮದಿನದ ಹಿನ್ನೆಲೆಯಲ್ಲಿ ದಿನ ನಾನು ಸಂಪೂರ್ಣವಾಗಿ ನನ್ನ ನಿಲುವೆಯನ್ನು ಸ್ಪಷ್ಟಪಡಿಸ್ತೀನಿ ಅಂತ ಹೇಳಿದ್ದು. ಅದಕ್ಕಾಗಿ ಈ ರೆಬಲ್ ಲೀಡರ್ಗಳು ಇವತ್ತು ಬಂದಿರತಕ್ಕಂಥದ್ದು. ಅದಕ್ಕೆ ಜಾರಕಿಹೊಳಿ ಅವರು ಬರಬೇಕಾಗಿತ್ತು, ಆದ್ರೆ ಅವ್ರ ಊರಲ್ಲಿ ಜಾತ್ರೆಯ ಹಿನ್ನೆಲೆಯಲ್ಲಿ ಅವರು ಬರ್ಲಿಕ್ಕಾಗ್ಲಿಲ್ಲ. ಇನ್ನು ಬಹುತೇಕ ಬರ್ತಕ್ಕಂಥ ಸಾಧ್ಯತೆ. ಈಗ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ, ಅದರ ಜೊತೆಗೆ ಸೋಮಣ್ಣ ಅವರು ಬರಬೇಕಾಗಿತ್ತು, ಕೇಂದ್ರ ಸಚಿವರು, ಅವರು ಬರ್ತಕ್ಕಂಥ ನಿರೀಕ್ಷೆ ಇಲ್ಲ. ಹೀಗಾಗಿ ಒಂದು ರೀತಿಯಾದಂತ ಏನು ರಾಜ್ಯ ಬಿಜೆಪಿ ವಿರುದ್ಧ ಒಂದು ಏನು 2 ಪಂಗಡ ಆಗಿದೆ, ಆ ಪಂಗಡದ ಶಕ್ತಿ ಪ್ರದರ್ಶನಕ್ಕೆ ಇದೊಂದು ಬಿಜೆಪಿಯ ಒಂದು ಸಂಸದರ ಒಂದು ಜನ್ಮದಿನ ಒಂದು ವೇದಿಕೆ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.